ಬಂಗಾಳದಲ್ಲಿ ಪುಂಡರ ಪರದಾಟ. ಸೀರೆ ರಾಶಿ ಕೆಳಗೆ ಅವಿತಿದ್ದರೂ ಸಿಕ್ಕಿಬಿದ್ದ ಪುಡಾರಿ. ಗೂಂಡಾನ ತಲೆಯರ್ಧ ಬೋಳಿಸಿ ಮೆರವಣಿಗೆ. ಕೆರೆ ನೀರಿನಡಿ ಸಿಕ್ತು ಶಸ್ತ್ರಾಸ್ತ್ರಗಳ ಮೂಟೆ. ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಕಿತ್ತೊಗೆದರೂ ಬಂಗಾಳದ ಜನತೆಯ ಆಕ್ರೋಶ ಇನ್ನೂ ಆರಿಲ್ಲ. 15 ವರ್ಷಗಳ ದಬ್ಬಾಳಿಕೆಯಿಂದ ರೋಸಿ ಹೋಗಿದ್ದ ಜನತೆ ಈಗ ಲೋಕಲ್ ಟಿಎಂಸಿ ನಾಯಕರಿಗೆ ನರಕ ತೋರಿಸ್ತಿರೋದು ನಿಮಗೆ ಗೊತ್ತೇ ಇದೆ. ಇಂಥ ವಿಡಿಯೋಗಳು ನಿತ್ಯವೂ ಬರುತ್ತಲೇ ಇದೆ. ಇನ್ನೊಂದಷ್ಟು ವಿಡಿಯೋಗಳು ಈಗ ನಿಮ್ಮ ಮುಂದೆ. ನೋಡಿ, ಇದು ಟಿಎಂಸಿ ಎಂಎಲ್ಎ ಮದನ್ ಮಿತ್ರ ಅವರ ಕಾರು. ಚುನಾವಣೆಯಲ್ಲಿ ಗೆದ್ದರೂ ಈತನಿಗೆ ನೆಮ್ಮದಿಯಿಲ್ಲ. ಜನ ಇವರ ಕಾರನ್ನು ಅಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಕೈಗೆ ಸಿಕ್ಕಿದ್ದರೆ ದೇವರೇ ಗತಿ. ಕಳೆದ ಅಧಿಕಾರಾವಧಿಯಲ್ಲಿ ಈತನ ಹಿಂದೂ ವಿರೋಧಿ ಹೇಳಿಕೆಗಳಿಂದ ಜನ ಆಕ್ರೋಶಗೊಂಡಿದ್ದರು ಅನ್ನೋದಕ್ಕೆ ಇದೇ ಉದಾಹರಣೆ. ಮತ್ತೊಂದು ವಿಡಿಯೋದಲ್ಲಿ ನೋಡಿ ಆ ದಾದಾನ ಪರಿಸ್ಥಿತಿ ಏನಾಗಿದೆ ಅಂತ. ಈತ ಕಲ್ಯಾಣ್ ಸೇನ್ಮಾನ, ಹೌರಾ ಜಿಲ್ಲೆಯ ಸ್ಥಳೀಯ ನಾಯಕ. ಈಗ ಜನರ ಆಕ್ರೋಶ ಹೇಗೆ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯ ಬದಲಿಗೆ ಮಮತಾ ಸರ್ಕಾರ ತನ್ನದೇ ಆದ 100 ಡೇಸ್ ಕೂಲಿ ಸ್ಕೀಮ್ ತಂದಿತ್ತು. ಇದಕ್ಕಾಗಿ ಕೊಟ್ಟ ಐಡಿ ಕಾರ್ಡ್ಗಳನ್ನು ಈತ ಬಡವರಿಂದ ಕಸಿದುಕೊಂಡಿದ್ದ. ಯಾರು ತನಗೆ ಕಟ್ ಮನಿ ಕೊಡ್ತಾರೋ ಅವರಿಗೆ ಕಾರ್ಡ್ ವಾಪಸ್ ಕೊಟ್ಟು ಕೂಲಿ ಮಾಡಲು ಅವಕಾಶ ಕೊಡ್ತಾ ಇದ್ದ. ಈಗ ಆ ಜನಗಳೇ ಈತನನ್ನು ಈ ಸ್ಥಿತಿಯಲ್ಲಿ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಇನ್ನೊಂದು ವಿಡಿಯೋ ಅಂತೂ ಅಪರೂಪದಲ್ಲಿ ಅಪರೂಪದ ವಿಡಿಯೋ. ಈ ಭೂಪ ಮೂಡಿ ಎಲ್ಲಿ ಅಡಗಿಕೊಂಡಿದ್ದ ಅಂತ. ಸರ್ಕಾರ ಬಡ ಮಹಿಳೆಯರಿಗೆ ಘೋಷಿಸಿದ್ದ ಸೀರೆ ಭಾಗ್ಯ ಯೋಜನೆಯ ಸೀರೆಗಳನ್ನು ತನ್ನ ಮನೆಯಲ್ಲೇ ಸಂಗ್ರಹಿಸಿಟ್ಟಿದ್ದ. ಈತನ ವಿರುದ್ಧ ಭ್ರಷ್ಟಾಚಾರ ಕೇಸು ದಾಖಲಾಗಿತ್ತು. ಈತನ ಬಂಧನಕ್ಕೆ ಪೊಲೀಸರು ಬಂದಾಗ ದಿಕ್ಕು ತೋಚದೆ ಈತ ಸೀರೆಗಳ ರಾಶಿಯ ಕೆಳಗೆ ಅವಿದುಕೊಂಡಿದ್ದ. ಇಷ್ಟೇ ಅಲ್ಲ, ಇನ್ನು ಕೆಲವು ಟಿಎಂಸಿ ಡಾನ್ಗಳ ಬಂಡವಾಳವೂ ಬಯಲಾಗಿದೆ. ಇದು ಸಂಡೇಶ್ ಖಾಲಿ ಪ್ರದೇಶ. ಡಾನ್ ಎಂದು ಮೆರೆದ ಟಿಎಂಸಿ ಗೂಂಡಾಗಳು ಹೊಸ ಸರ್ಕಾರ ಬರುತ್ತಿದ್ದ ಹಾಗೆ ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಹೇಗೆ ಕೆರೆಯಲ್ಲಿ ಮುಳುಗಿಸಿಟ್ಟಿದ್ದರು. ಇದೇ ಬಂದೂಕುಗಳನ್ನು ತೋರಿಸಿ ಇಲ್ಲಿನ ಟಿಎಂಸಿ ನಾಯಕ ಶೇಖ್ ಶಾಹಜಹಾನ್ ಸಂಡೇಶ್ ಖಾಲಿಯ ಮಹಿಳೆಯರನ್ನು ದುಷ್ಟ ಬೆದರಿಸ್ತಾ ಇದ್ದ. ಆತನ ಬಂಧನದ ಬಳಿಕ ಅವರ ಚೇಲಾಗಳು ಈ ಕೆಲಸ ಮಾಡ್ತಾ ಇದ್ದರು. ಈಗ ಕಾಲ ಬದಲಾಗಿದೆ, ಇವೆಲ್ಲ ಬಯಲಾಗಿದೆ. ಟಿಎಂಸಿ ಎಂಎಲ್ಎ ಸುಜಯ್ ಹರ್ಷ ಕೂಡ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹಳೆ ಬ್ಲ್ಯಾಕ್ ಮೇಲ್ ಕೇಸಿಗೆ ಈಗ ಮರುಜೀವ ಬಂದಿದೆ. ಬಡ ಜನತೆಗಾಗಿ ಇದ್ದ ಸರ್ಕಾರಿ ಯೋಜನೆಗಳೇ ಇವರ ಟಾರ್ಗೆಟ್. ಈ ಸೌಲಭ್ಯಗಳನ್ನು ಪಡೆಯುವವರ ಬಳಿ ಈತ ಹಣ ಪೀಗ್ತಾ ಇದ್ದ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಒಂದು ವಿಡಿಯೋ ಅಂತೂ ನಿಮಗೆ ತೋರಿಸುವ ಹಾಗೆ ಇಲ್ಲ. ಈತ ಹೀಗೆ ಅರ್ಧ ನಗ್ನವಾಗುವುದಕ್ಕೆ ಮುಂಚೆ ಈತನನ್ನು ಅಲ್ಲಿನ ಮಹಿಳೆಯರು ಸಂಪೂರ್ಣ ನಗ್ನಗೊಳಿಸಿ ಧರ್ಮಧೇಟು ಕೊಟ್ಟಿದ್ದರು. ಈತ ಮಾಜಿ ಶಾಸಕ. ಅದೇ ಭ್ರಷ್ಟಾಚಾರ, ದಬ್ಬಾಳಿಕೆ. ಇಂಥ ನೂರಾರು ವಿಡಿಯೋಗಳು ದಿನನಿತ್ಯ ಬಂಗಾಳದಿಂದ ಬರ್ತಾ ಇವೆ. ಜನ ರೊಚ್ಚಿಗೆದ್ದರೆ ಹೇಗೆ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ.